ನೋಡಿ, ಯಾರೂ ಅವ್ರಿಗೆ ಗುದ್ಲಿ ಪೂಜೆಗೆ ಯಾರೂ ಸಿಗಲೇ ಇಲ್ಲ. ಬಿ ಜೆ ಪಿಯಾಗ ಅನೇಕ ದಲಿತ ಮುಖಂಡರಿದ್ದರು, ಹಿಂದುಳಿದ ನಾಯಕರಿದ್ದರು, ಪ್ರಾಮಾಣಿಕ ರಾಜಕಾರಣಿಗಳಿದ್ದರು, ಪ್ರಾಮಾಣಿಕ 50 ವರ್ಷಗಟ್ಟಲೆ ಪಕ್ಷಕ್ಕೆ ದುಡಿದಂಥ ಅನೇಕ ಕಾರ್ಯಕರ್ತರಿದ್ದರು. ಅಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕಡೆಯಿಂದ ಗುದ್ಲಿ ಪೂಜೆ ಮಾಡಿದ್ಬಿಟ್ಟು ತನ್ನ ಮಗನೇ ಹೊಡಿಲಕತ್ತಾನ. ಅದು ಇದು ಯಾಕೆ 9ನೇ ತಾರೀಕಿಂದ ಮಾಡ್ಯಾರ ಅಂದ್ರೆ ಕೇಂದ್ರದ ಬಿ ಜೆ ಪಿಯನ್ನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಅಮಿತ್ ಶಾನ ಕರ್ಕೊಂಡು ಬಂದು ಹುಷಾರ್, ನಮ್ಮ ಮಗನ ಅಧ್ಯಕ್ಷ ಮುಂದುವರ್ಸದೇ ಇದ್ದರೆ, ನನ್ನ ಮಗನ ಮುಖ್ಯಮಂತ್ರಿ ಅಂತೇಳಿ ಘೋಷಣೆ ಮಾಡದೇ ಇದ್ದರೆ ಹುಷಾರ್, ನಾವು ಲಿಂಗಾಯತರೆಲ್ಲ ನಿಮ್ಮನ್ನು ಪಕ್ಷ ಬಿಡ್ತೀವಿ ಅಂತೇಳಿ ಸಂಕೇತ ಕೊಡಲಿಕ್ಕೆ ಮಾಡಿದಂಥ ಇದು ಒಂದು ಯಾವ ಉತ್ಸವ ಅದು ರೀ? ಯಡಿಯೂರಪ್ಪೋತ್ಸವ ಏನು 50 ವರ್ಷದ ಉತ್ಸವ. ಅದು ಯಡಿಯೂರಪ್ಪ ಎಷ್ಟು ಸೈಕಲ್ಲ ಹಿಡಿದು ಹೆಲಿಕಾಪ್ಟರ್ ಖರೀದಿ ಮಾಡ್ಯಾರ. ಏನು ಪ್ರಾಮಾಣಿಕ ರಾಜಕಾರಣಿ ಅಂತಾರಲ್ಲ. ಮತ್ತು ನಮಗೆ ಕೃಷ್ಣಾದಾಗ ಭಾಳ ದೊಡ್ಡ ಅನ್ಯಾಯ ಮಾಡ್ಯಾರ. ಒಂದು ದುಡ್ಡು ಕೊಡಲಿಲ್ಲ ಬಜೆಟ್ನಲ್ಲಿ ಕೃಷ್ಣ ಮೇಲ್ದಂಡ. ನಾನೇ ಜಗಳ ತೆಗೆದು ವಿಧಾನಸಭೆಯಲ್ಲಿ. ಉತ್ತರ ಕರ್ನಾಟಕಕ್ಕೂ ಅನ್ಯಾಯ ಮಾಡ್ಯಾರ. ನಮ್ಮ ಲಿಂಗಾಯತಕ್ಕೆ ಸಿಗಬೇಕಾದಂಥ 2A ಮೀಸಲಾತಿಯನ್ನು ಕೊಡಲೇ ಇಲ್ಲ. ಬೊಮ್ಮಾಯಿ ಬಂದ ಮ್ಯಾಗ ಹೋರಾಟ ಮಾಡಿದ್ವಿ. ಅವ್ರು ಏನು ಮಾಡ್ಯಾರ, ಏನು ಸಾಧನೆ ಹೇಳ್ರಿ? ಏನೂ ಮಾಡಿಲ್ಲ. ಸುಮ್ಮನೆ ಬ್ಲ್ಯಾಕ್ ಮೇಲ್. ಇದು ಕೇಂದ್ರ ಬಿ ಜೆ ಪಿ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಮಾಡಿದಂಥ ಅವರ ಉತ್ಸವ. ಅದನ್ನು ತನ್ನ ಮಗನ ಭವಿಷ್ಯದ ಸಲುವಾಗಿ ಮಾಡಿದಂಥ ಉತ್ಸವ. ರಾಜ್ಯದ ಜನ ಅವ್ರ ಕಮೆಂಟ್ಗಳು ನೋಡಿ ನೀವು ತೊಳಗೆ ಯಾವ ರೀತಿ ಅವರ ಬಗ್ಗೆ ಕಮೆಂಟ್ ಬರ್ಲಾಕತ್ತಾವು. ಇದನ್ನಾರೇ ತಿಳ್ಕೊಂಡು ಯಾರು ಸ್ವಾಭಿಮಾನಿ ಬಿ ಜೆ ಪಿ ಕಾರ್ಯಕರ್ತರದಾರ, ಪ್ರಾಮಾಣಿಕ ಕಾರ್ಯಕರ್ತರದಾರ, ಈ ಯಡಿಯೂರಪ್ಪ ಆಡಳಿತದಲ್ಲಿ ಬಿ ಜೆ ಪಿ ನಿರ್ಲಕ್ಷ್ಯ ಪಟ್ಟಂಥ ಕಾರ್ಯಕರ್ತರೇನದಾರ, ಅವ್ರು ಯಾರೂ ಭಾಗವಹಿಸದೆ ತಮ್ಮ ಪ್ರತಿಭಟನೆಯನ್ನು ಸಲ್ಲಿಸ್ಬೇಕಂತ ನಾವು ವಿನಂತಿ ಮಾಡ್ಕೊತೀವಿ. ಖರೆ ಅದೇ ಫಂಡ್ ರೊಕ್ಕ ಎತ್ತಲಾಕತ್ತಾರೆ. ಈಗ ಎಲ್ಲ MLAಗಳಿಗೆ ಫಿಕ್ಸ್ ಮಾಡ್ಯಾರ, ಇಟ್ಟು ಕೊಡ್ಬೇಕು, ನೀನು 50 ಲಕ್ಷ ಕೊಡಬೇಕು, 100 ಬಸ್ ತೊಗೊಂಡು ಬರಬೇಕು, ಇಲ್ಕಂದ್ರೆ ಮುಂದಿನ ಸಲ ಟಿಕೆಟ್ ಕೊಡೋದಿಲ್ಲ ಹುಷಾರ್ ಅಂತ ಹೇಳ್ಯಾರ. ಅವ್ರು ಯಾರು ಬಸ್ ಕೊಡ್ತಾರೋ ಅವ್ರು ಎಲ್ಲರೂ ಮುಂದಿನ ಸಲ ಲಗ ಹೊಡಿತಾರೆ. ನಮ್ಮ ಜಿಲ್ಲಾದ ಏನು ಸುಡಗಾಡಿ ಯಾರು ಹೋಗ್ತಾರೆ? ಯಾರು ರೊಕ್ಕ ಖರ್ಚು ಮಾಡೋರು ಯಾರು ಅದಾರ? ನಿಮ್ಮ ಪತ್ರಿಕಾಗೋಷ್ಠಿಗೆ ಉಪ್ಪಿಟ್ಟು ಚಹಾ ಮನೆಯಿಂದ ತಂದು ಮಾಡೋರು ಅದಾರ. ಇವ್ರೇನು ಗಾಡಿ ಮಾಡ್ತಾರೆ? ಸುಮ್ಮನೆ ಕೂಡಿದ ಗಾಡಿ ಎಲ್ಲ ನಾನೇ ತಂದಿನ ಅಂತ ಹೇಳ್ತಾರೆ. ಇಂಥ ಗಿರಾಕಿಗಳು ಭಾಳ. ನಿನ್ನೆ ಒಂದು ಗಿರಾಕಿ ಇತ್ತು, ಆ ವಿಜೇಂದ್ರ ಮಗ್ಲೇಟ್ ಹೇಳಕತ್ತಿದ್ದು ಬಿಜಾಪುರದ್ದು. ಅವ ಏನಾರೇ ನಾಳೆ ಗಾಡಿ ತೊಗೊಂಡ್ಬಾರ್ದು 50 ಲಕ್ಷ ಕೊಡ್ತಾರೆ, ಒಂದು 40 ಲಕ್ಷ ಹೊಡ್ಕೋಬೇಕಂತ ಅವ್ನ ಮಗ್ಲಾಡಿ ಹೇಳಕತ್ತಿದ್ದಮ್ಮ. ನೋಡಿರಿ TV ಒಳಗೆ ಸ್ವಲ್ಪ ತೆಗೆದು ನೋಡಿರಿ. ನಿನ್ನೆ ಪೂಜಾದಾಗ ಮಗಳೇ ಇದ್ದ ವಿಜೇಂದ್ರ ತಾಜಾ ಬೆಳಿಗ್ಗೆ ಅಪ್ಪನ ಸಮಾರಂಭವನ್ನು ಮಗ ಗುದ್ಲಿ ಹೊಡೆದ ಹಾಕ್ತಾಳೆ. ನೋಡಿ, ಯಾರೂ ಅವ್ರಿಗೆ ಗುದ್ಲಿ ಪೂಜೆಗೆ ಯಾರೂ ಸಿಗಲೇ ಇಲ್ಲ. ಬಿ ಜೆ ಪಿಯಾಗ ಅನೇಕ ನಾವು ಹಿಂದೂ ಸಮಾವೇಶ ಮಾಡ್ತೀವಿ, ಎಲ್ಲಿ ನೋಡ್ತೀವಿ. ಈಗ ಈ ಬಿಸಿಲು ಭಾಳ ಇದೆ, ಜನರಿಗೆ ತೊಂದರೆ ಆಗಬಾರ್ದು. ಯಾಕಂದ್ರೆ ನಮ್ಮದು ಅವರು 10 ಲಕ್ಷ ಅಂತ ಹೇಳ್ಯಾರ, ನಮ್ದು 20 ಲಕ್ಷ, ಅವ್ರು 10 ಲಕ್ಷ ಅಂತೂ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಆದ್ರೆ ಒಂದು 50,000 ಸೇರ್ತಾರೆ. ನೋಡ್ತಾರೆ ಹಿಂದಕ್ಕೆ ಯಾರು ಅವರ ಯಡಿಯೂರಪ್ಪನ ದೋಸ್ತ ಶಾಮನೂರು ಶಿವಶಂಕರಪ್ಪ ಹೇಳಿದರು, ದಾವಣಗೆರೆಯಲ್ಲಿ ಏನು ಸಿದ್ದರಾಮೋತ್ಸವ ಟೈಪ್ ನಾನು ವೀರಶೈವ ಲಿಂಗಾಯತರದ್ದು 10 ಲಕ್ಷ ಕೂಡಿಸ್ತೀನಿ ಅಂದರು. 20,000 ಇದ್ದಿದ್ದಿಲ್ಲ. ಹಂಗೆ ಆಗ್ತದೆ. ನೋಡ್ತಾ ಇರಿ 9ಕ್ಕೆ ನಮ್ಮದು ಹಿಂದೂ ಸಮಾಜೋತ್ಸವ ಮಾಡ್ತೀವಿ. ಈ ರಾಜ್ಯದಲ್ಲಿ ಹಿಂದೂಗಳ ಮೇಲೆ ಏನು ದೌರ್ಜನ್ಯ ಆಗ್ಲಕ್ಕತ್ತದ, ನಿರುದ್ಯೋಗ ಯುವಕರಿಗೆ ನೌಕರಿ ಕೊಡಲಾರಂಥ ಒಂದು ದೊಡ್ಡ ಪರಿಸ್ಥಿತಿಯನ್ನು ನಿರ್ಮಾಣ ಆಗೈತಲ್ಲ, ಅದನ್ನು ಪ್ರತಿಬಿಂಬಿಸಲಿಕ್ಕೆ ಅದನ್ನು ಈ ರಾಜ್ಯದ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಹಿಂದೂ ಸಾಮ್ರಾಜ್ಯೋತ್ಸವ ನಾವು ಮಾಡ್ತೀವಿ. ಅದು ದಾವಣಗೆರೆ ಮಾಡ್ತೀವೋ ಚಿತ್ರದುರ್ಗ ಮಾಡ್ತೀವೋ ಮುಂದೆ ನಿರ್ಣಯ ಮಾಡ್ತೀವಿ. ಈ ಬಿಸಿಲಿನ ಜಳ ಭಾಳ ಇರೋದ್ರಿಂದ ಸಾಕಷ್ಟು ವಿಜ್ಞಾನಿಗಳು ಕರೆ ಕೊಟ್ಟಾರೆ, ಮೇ ತಿಂಗಳಲ್ಲಿ ಈ ಬಿಸಿಲು ಮುಂದುವರಿತದೆ. ಅದಕ್ಕೆ ನಾವು ಜನರನ್ನು ಬಲಿ ತೊಗೊಂಡು ನಮ್ಮ ಸ್ವಾರ್ಥ ರಾಜಕಾರಣಕ್ಕೆ ನಾವು ಬಲಿ ಕೊಡೋದಿಲ್ಲ. ನಾವು ಮಾಡೋದು 100% ಗ್ಯಾರಂಟಿ. ಆದರೆ ಸ್ವಲ್ಪ ಬಿಸಿಲು ತೆಗೆದ ಮ್ಯಾಗ